ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸ್ವಾಮಿ, ನೀವು ಬಂದರೆ ಮಾತ್ರ ನಾವು ಬಿಡಿಸ್ತೀವಿ, ಇಲ್ಲಾಂದ್ರೆ ಇಡೋದಿಲ್ಲ. ಯಾಕಂದ್ರೆ ಅವರು ಪ್ರತಿಯೊಂದು ವಸ್ತುನು ದೇವಸ್ಥಾನದಿಂದ ಮನೆಗೆ ತಗೊಂಡು ಹೋಗ್ತಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀವು ಬಂದರೆ ಅಷ್ಟೇ ಕೊಡ್ತೀವಿ, ಇಲ್ಲಾಂದ್ರೆ ಬೇರೆ ದೇವಸ್ಥಾನ ಕೊಟ್ಟರೆ ನಮಗೊಂದು ಗೌರವ ಇರುತ್ತೆ, ತದನಂತರ ನಮಗೊಂದು ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ವೈಕುಂಠ ಏಕಾದಶಿಯಲ್ಲಿ ನಾನು 5 ವರ್ಷಗಳಾಯಿತು ದೇವಸ್ಥಾನಕ್ಕೆ ಬಂದು. 5 ವರ್ಷಗಳ ಇತಿಹಾಸದಲ್ಲಿ ಮೊನ್ನೆ ನಡೆದಿರುವ ವೈಕುಂಠ ಏಕಾದಶಿಯಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿದ್ದಾರೆ. ನಾನು ಅದನ್ನು ಬರ್ಕೊಡ್ತೀನಿ ಬೇಕಿದ್ರೆ. ಅದು ಸುಮಾರು ಲಕ್ಷಾಂತರ ಜನ ಬಂದಿದ್ದಾರೆ. ಮತ್ತು ಪ್ರಸಾದವು ಪ್ರಸಾದ ಪ್ರತಿಯೊಂದು ಪುಂಡೋಗ್ರಿ, ಕೇಸರಿ ಭಾತ್ ಆಗಲಿ ಎಲ್ಲ ಮಾರಾಟ ಮಾಡಿದ್ದಾರೆ. ಒಂದು ಚೂರು ಯಾರು ಹಂಚಿಲ್ಲ. ಮತ್ತು ದೇವ್ರಿಗೆ ಇದನ್ನೆಲ್ಲ ಒಂದು ಸ್ವಲ್ಪ ದಿನಗಳ ಕಾಲ ಕಾರ್ಯಕ್ರಮ ಆಗೋ ತನಕ ಗೋಡೌನ್ನಲ್ಲಿರ್ತಾರೆ. ತದನಂತರ ಅವ್ರು ಕಾರನ್ನ ತಗೊಂಡ್ಬಂದು ಕಾರಲ್ಲಿ ಹಾಕೊಂಡೋಗಿ ತದನಂತರ ಮತ್ತೆ ಮಾರ್ಕೆಟ್ ಥರ ಸುಮಾರು ಆಗಿದೆ. ಮತ್ತೆ ಬೇಳೆ ಈಗಿನ ಕಾಲದಲ್ಲಿ ಒಂದು 5 kg ಬೇಳೆ ತಗೋಬೇಕಂದ್ರೆ ಬಡವರಿಗೆ ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ 2 ಚೀಲ ನನ್ನ ಕಣ್ಣು ಮುಂದೆನೆ ನೀರಿಗೆ ಹಾಕಿ ಬಂದಿದೆ. 2 ಚೀಲ ಬೇಳೆ, ಅಕ್ಕಿ ಆಗಲಿ, ಪ್ರತಿಯೊಂದು ತರಕಾರಿ ಆಗಲಿ, ಪ್ರತಿಯೊಂದನ್ನು ವೇಸ್ಟ್ ಮಾಡ್ತಾರೆ. ಈಗ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ನಿಮಗೆ ಜನರಿಗೆ ಪೊಲೀಸರಲ್ಲಿ ಹೆಚ್ಚು ವಿಶ್ವಾಸವನ್ನ ಬೆಳೆಸುವ ನಿಟ್ಟಿನಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸೇರಿ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತು, ಪ್ರತಿಯೊಂದು ಊರುಗಳಲ್ಲಿ ಪ್ರತಿಯೊಂದು ಕಡೆ ಪೊಲೀಸ್ ಇರಕ್ ಆಗ್ತದ? ಆಗಲ್ಲ. ನೀವು ಈ ರೀತಿ ಇದ್ರೆ ಏನಾದ್ರೂ ಆದ್ರೆ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಹೋಗ್ತದೆ, ಜನರೇ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ಹೇಳಿದ್ರು, ಈಗ ಹಿಂದಿನಂಗೆ ಎತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಅಂದ್ರೆ ಭಯ ಪಡ್ತಾ ಇದ್ರು. ಈಗ ಯಾರಿಗಾರು ಭಯ ಇದೆಯಾ ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ? ಇದೆಯಾ? ಏನು ಕೇಳಿಸ್ತಾ ಇಲ್ಲ ಅಲ್ವಾ? ಡೈರೆಕ್ಟ್ ಆಗಿ SP ಗೆ ಫೋನ್ ಮಾಡ್ತಾರೆ, SP ಹತ್ರನೇ ಬರ್ತೀವಿ. ಸೊ ಈಗ ಪೊಲೀಸರು ಕೂಡ ಜನ ಸ್ನೇಹಿ ಆಗಿದ್ದಾರೆ. ಯಾವಾಗ ಬೇಕಾದ್ರೆ ಅಟೆಂಡ್ ಮಾಡಕ್ಕೆ ಇದೀವಿ. ನೀವು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿದ್ರು ಒಂದೊಂದ್ಸಲ ನಮ್ಗೆ ಇಲಾಖೆ ಮಾಡ್ತೀರಾ. ವಿ ಆರ್ ಅವೈಲೇಬಲ್ 24x7. ಯಾವ್ದಾದ್ರೆ ಆಫೀಸು ಕಚೇರಿ ಬಾಕ್ಲ್ ಹಾಕಲ್ಲ ಅಂದ್ರೆ ಅದ್ಯಾವ್ದು? ಪೊಲೀಸ್ ಸ್ಟೇಷನ್. ಸೊ ಹಾಗಾಗಿ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. 100% ನಮ್ಮವರು ಕೂಡ ನಿಮ್ಗೆ ಬಂದೇ ಇದ್ದಾಗ ಸ್ಪಂದಿಸದೇ ಇರ್ಬೋದು, ನಿಮ್ಮ ಸಮಸ್ಯೆಯನ್ನ ಸರಿಯಾಗಿ ಅಟೆಂಡ್ ಮಾಡದೇ ಇರ್ಬೋದು. ಅದಕ್ಕೆ ಅಂತಾನೆ ನಮ್ಮ ಕಂಟ್ರೋಲ್ ರೂಮ್ ಇದೆ, ಎಮರ್ಜೆನ್ಸಿ ನಂಬರ್ ಇದೆ, ನಮ್ ನಂಬರ್ ಇದೆ. ಯಾವಾಗ ಕೂಡ ನೀವು ಫೋನ್ನ ಕಾಲ್ನ ಮಾಡ್ಲಿಕ್ಕೆ ಆಗ್ತದೆ. ದಯವಿಟ್ಟು ಅದನ್ನ ನೀವು ಬಳಸ್ಕೊಳ್ಬೇಕು. ಹೆಚ್ಚು ಹೆಚ್ಚು ಪೊಲೀಸರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನಿಂದ ಇದನ್ನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಇಲ್ಲಿಂದ ನಾವು ಶುರು ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದೆ. ಮನೆಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲೆಲ್ಲ ಸುತ್ತ ಪರಿಸರದಲ್ಲಿ ಸರಿಯಾದ ಸುರಕ್ಷಿತ ವಾತಾವರಣ ಇದೆಯಾ ಅಂತ ನೋಡ್ತಾರೆ. ಮತ್ತೆ ಈ ಬೀಟ್ ವ್ಯವಸ್ಥೆಯನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇಲ್ಲಿ ನಮ್ದೆಲ್ಲ ನಂಬರ್ಸ್ ಅನ್ನ ಕೊಟ್ಟು ಬರ್ತಾರೆ. ಒಂಟಿ ಮಹಿಳೆಯರಿರ್ಬೋದು, ಸೀನಿಯರ್ ವಯಸ್ಸಾದಂತಹ ತಂದೆ ತಾಯಿಯಂದಿರು, ಸಿಂಗಲ್ ಪೇರೆಂಟ್ ಇರ್ತಾರೆ, ಮಕ್ಕಳು ಬೇರೆ ಕಡೆ ಇರ್ತಾರೆ, ಅವರು ಇರ್ಬೋದು, ಅವ್ರಿಗೆ ಏನಾದ್ರು ಸಮಸ್ಯೆಗಳು ಇರಬಹುದು. ಮತ್ತೆ ಬೇರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ, ಮಹಿಳೆಯರಿಗಿದ್ರೆ ಹೆಚ್ಚಾಗಿ ಅಲ್ಲಿ ನಮ್ಮ ಮಹಿಳಾ ಸಿಬ್ಬಂದಿಗಳೇ ಕೂಡ ಬರ್ತಾರೆ. ಮತ್ತೆ ನಮಗೆ ಸಂಬಂಧಪಟ್ಟದಂತದ್ದು ಅಥವಾ ಅವರೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಿದ್ರೆ ನಾವು ಮೇಲೆಲ್ಲಿ ಹೇಳಿ ಅದನ್ನು ಕೂಡ ನಿಮ್ಗೆ ಸಹಾಯ ಮಾಡಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ದಯವಿಟ್ಟು ಇದನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ಹೇಳಿದೆ, ಇಂಪ್ಲಿಮೆಂಟೇಷನ್ ಆಗ್ಬೇಕು, ಸರಿಯಾಗಿ ನಿರ್ವಹಣೆ ಆಗ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇದೆ. ನಾ ಇಷ್ಟು ಹೇಳಿದ್ರಲ್ಲಿ ಯಾವ್ದಾದ್ರು ಸರಿಯಾಗಿ ಆಗ್ತಾ ಇಲ್ಲ, ನಿರ್ವಹಣೆ ಆಗ್ತಾ ಇಲ್ಲ ಅಂದ್ರೆ ನಮಗೆ ನೀವು ನೇರವಾಗಿ ಫೋನ್ ಮಾಡಬಹುದು. 9480803201. ನಿಮ್ಮೆಲ್ಲರಿಗೂ ಕೂಡ ಬಹಳ ಬುದ್ಧಿವತ್ತಿ ಕೂಡ ಗೊತ್ತಿದೆ ನಮಗೆ. ಅದಲ್ಲದೆ ಪ್ರತಿ ಸ್ವತಂತ್ರ ದಿನಾಚರಣೆಗೆ ಪ್ರತಿ ಒಂದು ಪೊಲೀಸ್ ಠಾಣಾ ಹಂತದಲ್ಲಿ ಅತ್ಯುತ್ತಮ ಪೊಲೀಸ್ ಸಲಹೆಗಾರರು ಹಾಗೂ ಅತ್ಯುತ್ತಮ ಪೊಲೀಸ್ ಸ್ನೇಹಿತರು ಅಂತ ಕೂಡ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಹಿಂದೆ
ಬೋರ್ಡ್ ಕಾಣಿಸ್ತಿದೆ. DC ಹಿಂದೆ ಹೆಂಗೆ ಹಿಂದೆ ಬರ್ರಿ ಜಲ್ದಿ. ಸಂಸದರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮುಂದಾಳತ್ವದಲ್ಲಿ ಮತ್ತೊಂದು ದಾವಣಗೆರೆ ಯುವಜನತೆ ಈ ಒಂದು ಪತ್ರಿಕಾಗೋಷ್ಠಿಗೆ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾನ್ಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು, ದಾವಣಗೆರೆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ವಕೀಲ ಶಿಬಾನಿ, ಅದೇ ವಕೀಲವನು ಇಲ್ಲ. ಇವರುಗಳ ಸಹಭಾಗಿತ್ವದಲ್ಲಿ ಸಂಕಲ್ಪ ಅನ್ನುವ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಉದ್ಘಾಟನೆ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ನಮ್ಮ ದಾವಣಗೆರೆಯ ಈ ಯರ್ನಟ್ಟಿ ಗ್ರಾಮ CS ಪುರ ಹೋಬಳಿ ಗುಬ್ಬಿ ತಾಲೂಕು ಈ ಕಾಡುಗೋಲ ಬುಡಕಟ್ಟು ಒಂದು ಹಳ್ಳಿನಲ್ಲಿ ಇರ್ತಕ್ಕಂಥ ಆಶ್ರಮ ಶಾಲೆನ ಇವತ್ತಿನ ಸರ್ಕಾರ ಏನು ಮಾಡಿದೆ ಅಂತಂದರೆ ಗುಬ್ಬಿ ತಾಲೂಕಿನಲ್ಲಿ 4 ಆಶ್ರಮ ಶಾಲೆನ ಬ್ಯಾನ್ ಮಾಡಿದೆ. ಯಾಕೆ ಅಂತಂದರೆ ಇರ್ತಕ್ಕಂಥ ಆಶ್ರಮ ಶಾಲೆಗಳು ಎಲ್ಲವೂ ಕೂಡ ಹಿಂದುಳಿದ ವರ್ಗದ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಂತಹ ಶಾಲೆ ತೆಗೆದುಹಾಕಿದ್ದಾರೆ. ಅದರಲ್ಲೂ ಹೆಚ್ಚಿನದಾಗಿ ನಮ್ಮೂರಿನಲ್ಲಿರ್ತಕ್ಕಂಥ ಆಶ್ರಮ ಶಾಲೆ ಏನಾಗಿದೆ ಅಂತಂದರೆ 20-30 ವರ್ಷದ ನಮ್ಮ ಸದಸ್ಯರು ಹೇಳ್ದಂಗೆ 20-30 ವರ್ಷದಿಂದ ಬಂದಿರತಕ್ಕಂಥ ಆಶ್ರಮ ಶಾಲೆನ ಏಕಾಏಕಿ ಊರಿನ ಗ್ರಾಮಸ್ಥರಿಗೆ ಮನವಿಗೆ ಬರೆದಂಗೆ ಆಮೇಲೆ ಯಾವುದೇ ಒಂದು ಸರ್ಕ್ಯುಲರ್ ಇಲ್ದಲೆ ಬ್ಯಾನ್ ಮಾಡಿ ಇರ್ತಕ್ಕಂಥ ಸರ್ಕ್ಯುಲರ್ ಏನಿದೆ ಐಟಮ್ಸ್ ಎಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ಅದನ್ನು ನಾವು ವಾರ್ಡನ್ ಹತ್ರ ಕೇಳೋವತ್ತೇನಂದ್ರು ಹಿಂದುಳಿದ ಆಯೋಗಕ್ಕೆ ಒಂದು ಅರ್ಜಿ ಹಾಕ್ರಿ ಅಂದರು. ಅದನ್ನು ಮಕ್ಕಳ ಸಂಖ್ಯೆ ನಮಗೆ ಬೇಕಾಗಿರೋದು ಹಾಸ್ಟೆಲ್ಗೆ 27 ಜನ, ಇಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥದ್ದು 36 ಜನ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಕವಲೆ ಬಸ್ಸನ್ನು ಹುಡುಗರು ಮತ್ತು ಈ ಕಾಡುಗೋಲರು ಮಕ್ಕಳು ಇಲ್ಲಿ ಓದ್ತಕ್ಕಂಥವ್ರು SC ST ಆಗಿರ್ಬೋದು ಎಲ್ಲ ಮಕ್ಕಳು ಓದ್ತಾರೆ. ಅದರಲ್ಲೂ ಎಲ್ಲ ಹಿಂದುಳಿದಂಥ ಮಕ್ಕಳೇ. ಬಟ್ ಏನಾಗಿದೆ ಅಂತಂದರೆ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳಿಗೆ ಸರ್ಕ್ಯುಲರಲ್ಲಿ ಹಿಂದುಳಿದ ಆಯೋಗದ ಒಂದು ಆಫೀಸಿಂದ ಒಂದು ಲೆಟ್ರ್ ಬಂದಿದೆ. ಈ ಲೆಟ್ರ್ ಏನು ಕೊಟ್ಟಿದ್ದಾರೆ ನಮಗೆ ಅಂತಂದರೆ ನಿಮ್ಮ ಹಾಸ್ಟೆಲಲ್ಲಿ ಮಕ್ಕಳು ಇವ್ರು ಹೇಳಿದಂಗೆ ಮಕ್ಕಳು ಊಟ ಮಾಡ್ತಾರೆ, ಮನೆಗೆ ಹೋಗಿ ಮಲಗ್ತಾರೆ ಅನ್ನೋ ಲೆಕ್ಕಾಚಾರ ಹೇಳಿದ್ದಾರೆ. ನಾವು ಗ್ರಾಮಸ್ಥರೇನು ಮನೆ ಕಳಿಸಿ ನಾವು ಮಲಗಿಸಿ ಅಂತ ಹೇಳ್ತಾ ಇಲ್ಲ, ಟೀಚರ್ಸ್ನ ಕೊಡಿ, ಪಾಠ ಮಾಡಿ, ಈ ಮಕ್ಕಳನ್ನ ನಿಮ್ಮ ಶಾಲೆಯಲ್ಲಿ ಮನಸ್ಕೊಳ್ಳಿ, ನಿಮ್ಮ ಹಾಸ್ಟೆಲ್ ಮಾಡಿಕೊಳ್ಳಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ. ಅದನ್ನು ಹೆಚ್ಚಿನ ಒತ್ತಾಗಿ ಹೇಳ್ಬೇಕು ಅಂತಂದರೆ ದಯವಿಟ್ಟು ಈ ಹಾಸ್ಟೆಲ್ನ ಮತ್ತೆ ಮುಂದುವರಿಸಲಿಲ್ಲ ಅಂತಂದರೆ ಹೆಚ್ಚಿನ ರೀತಿಯಾಗಿ ನಾವು ಧರಣಿ ಮಾಡಬೇಕಾಗುತ್ತೆ. ಗುಬ್ಬಿ ತಾಲೂಕಲ್ಲಿ ಹೋಗಿಬಿಟ್ಟು ತಹಸೀಲ್ದಾರ್ ಒಂದು ಇದರಲ್ಲಿ ಧರಣಿ ಮಾಡ್ತೀವಿ, ಸಮಾಜ ಕಲ್ಯಾಣ ಇಲಾಖೆ ಮುಂದೂ ಧರಣಿ ಮಾಡ್ತೀವಿ. ನಮ್ಗೆ ಹಾಸ್ಟೆಲ್ ಓಪನ್ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.